ನಮಸ್ತೆ ಮಿತ್ರರೇ, ಇನ್ನೊಂದು ವರ್ಷ ಪ್ರಾರಂಭ ಆಗ್ತಾಯಿದೆ. ರೈತರ ಯುಗಾದಿ ಹಬ್ಬ ಕಳೆದು ಹೊಸ ವರ್ಷ ಶುರುವಾಯಿತು. ಬೆಳೆ ಇಡೋಕ್ಕೆ ಪ್ರಾರಂಭ ಮಾಡ್ತೀವಿ. ಕಳೆದ ವರ್ಷ ಅವಲೋಕನ ನೋಡೋದಾದರೆ ಇಡೀ ವರ್ಷ ತರಕಾರಿ ಬೆಳೆಗಾರರಿಗೆ ನಿರಾಶಾದಾಯಕ ಅಂತಲೇ ಹೇಳ್ಬೋದು. ಯಾವುದಕ್ಕೂ ಒಂದು ಉತ್ತಮವಾದ ಬೆಲೆ ಅನ್ನೋದು ಸಿಗಲೇ ಇಲ್ಲ. ಅದರಲ್ಲೂ ತರಕಾರಿಗಳ ರಾಜ ಟೊಮೊಟೊ. ಎಷ್ಟೆಲ್ಲ ಸಮಸ್ಯೆಗಳಿದೆ ಟೊಮೊಟೊನ ಆರೋಗ್ಯವಾಗಿ ಬೆಳೀಲಿಕ್ಕೆ, ಆದರೂ ಒಂದು ಉತ್ತಮವಾದ ಬೆಲೆ ಅಂತ ಸಿಗಲಿಲ್ಲ. ಈ ವರ್ಷ ತುಂಬ ನಿರೀಕ್ಷೆಯಿಂದ ಬಹಳ ಜನ ಬೆಳೆ ಇಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀರಿ. ಈ ವರ್ಷ ಟೊಮೊಟೊ ಬೆಳೆಯಲ್ಲಿ ಏನೆಲ್ಲ ಸಮಸ್ಯೆಗಳು ಕಾಡ್ಬೋದು ನೋಡಿ. ಮುಖ್ಯವಾಗಿ ವೈರಸ್ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾಯಿದೆ. ವೈರಸ್ಗೆ ಯಾವುದೇ ಔಷಧಿ ಇಲ್ಲದೇ ಇರೋದರಿಂದ ಗಿಡಗಳಲ್ಲಿರ್ತಕ್ಕಂಥ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಷ್ಟೇ ಇಡೀ ಟೊಮೊಟೊ ಮ್ಯಾನೇಜ್ಮೆಂಟ್ಗೆ ನಾವು ಪ್ರಾಮುಖ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು. ಹಾಗೂ ಈ ವೈರಸ್ ಹರಡುವ ವಿವಿಧ ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ನಾವು ಕಂಪ್ಲೀಟ್ ಬೆಡ್ ಪ್ರಿಪ್ರೇಷನ್ನು, ಸ್ಪ್ರೇ ಶೆಡ್ಯೂಲ್ ಎಲ್ಲ ನಾವು ಸರ್ ಮಾಡಿಕೊಳ್ಬೇಕಾಗಿದೆ. ನೋಡಿ, ಈಗ ಕಳೆದ 3-4 ವರ್ಷಗಳಿಂದ ನಿಮಗೆ ಕಂಡಿದ್ದಂಗೆ ಟೊಮೊಟೊಗಳಲ್ಲಿ ನೋಡಿ ಈ ವೈರಸ್ ಹೆಚ್ಚು ಕಾಡ್ತಾ ಇತ್ತು. ಲೀಫ್ ಕರ್ಲ್ ವೈರಸ್ ಏನಿದೆ, ಈ ವೈರಸ್ಸು, ಹಾಗೆ ಯೆಲ್ಲೋ ಮೊಸಾಯಿಕ್ ವೈರಸ್ ಇದು ಹೆಚ್ಚು ಕಾಡಿದ್ದುಂಟು. ಬಟ್ ಈ ವರ್ಷ ನೀವು ಹೇಳಿ, ಇದು ಕಳೆದ ವರ್ಷಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಇದ್ದಿದ್ದು ಟಾಸ್ಪೋ ವೈರಸ್ಸು ಈ ವರ್ಷ ಈಗಾಗಲೇ ತೀವ್ರವಾಗಿ ಕಾಡಿಸ್ತಿದೆ. ಒಂದೇ ಕಾರಣ, ಈ ವರ್ಷ ಹೆಚ್ಚು ಕಾಡಿಸ್ತಾ ಇರೋ ಕೀಟಗಳಲ್ಲಿ ಒಂದು ತ್ರಿಪ್ಸಿಂದ ಈ ಟಾಸ್ಪೋ ವೈರಸ್ ಹರಡೋದು. ಆದ್ದರಿಂದ ಈ ವರ್ಷದ ಟೊಮೊಟೊ ಸ್ಪ್ರೇ ಶೆಡ್ಯೂಲಲ್ಲಿ ಈ ವೈಟ್ ಫ್ಲೈಸು, ಜಾಸಿಡ್ಸು, ಏಫಿಡ್ಸು ಜೊತೆಗೆ ತ್ರಿಪ್ಸ್ ಮ್ಯಾನೇಜ್ಮೆಂಟ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ನಿಗದಿ ಮಾಡ್ತಾ ಇದ್ದೀನಿ. ಸೊ ಮೇಯ್ನು ಗಿಡಗಳಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರಬೇಕಂದ್ರೆ ಗಿಡಗಳು ಪ್ರಾರಂಭದಿಂದಲೇ ಚೆನ್ನಾಗಿ ಬರಬೇಕು. ಹಾಗೆಯೇ ಭೂಮಿ ಸಿದ್ಧತೆ, ಬೆಡ್ ಪ್ರಿಪ್ರೇಷನ್ ಹಂತದಲ್ಲಿ ನಾನು ಈಗಾಗಲೇ ಮೊದಲೇ ಹೇಳ್ದಂಗೆ ಕಳೆದ 2 ವರ್ಷಗಳಿಂದ ಸಕ್ಸಸ್ಫುಲ್ಲಾಗಿ ಮಾಡಿರೋದ್ರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಬೆಡ್ ನಿಗದಿ, ನೀವು ಬೆಡ್ ಪ್ರಿಪ್ರೇಷನ್, ಭೂಮಿ ಸಿದ್ಧತೆ ಕನಿಷ್ಠ 3 ವಾರ ಮೊದಲೇ ಮಾಡಬೇಕಾಗ್ತದೆ. ಆಮೇಲೆ ಬೆಡ್ಗಳಿಗೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳು, ಏನು ಸಬ್ಸಿಡೈಸ್ಡ್ ಮೂಟೆ ಗೊಬ್ಬರಗಳಿದೆ, DAP 20, 20, 10, 26 ಇದ್ಯಾವುದು ಬಳಸೋದು ಬೇಡ ಸ್ನೇಹಿತರೆ. ಸೊ ಯಥೇಚ್ಛವಾಗಿ ತಿಪ್ಪೆ ಗೊಬ್ಬರ ಬಳಸಬೇಕಾಗ್ತದೆ. ಚೆನ್ನಾಗಿ ಕಳಿತಿರ್ತಕ್ಕಂಥ ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಏನು ಕರಿತೀರಿ ಅದು 10ರಿಂದ 20 ಟನ್ ಎಕರೆಗೆ. ಜೊತೆಗೆ ಬೇವಿನ ಹಿಂಡಿಗಳು. ಯಾರಿಗೆ ತಿಪ್ಪೆ ಗೊಬ್ಬರ ಸಿಗ್ತಾ ಇಲ್ಲ ಅದು ನೀವು ರೆಡಿ ಕಾಂಪೋಸ್ಟ್ ತೊಗೋಬೋದು. ಅದರಾಗೆ ಒಂದು ಉದಾಹರಣೆ, ಕಳೆದ 2 ತಿಂಗಳಿಂದ ನಾನು ಹೊಸೂರು ಭಾಗದಲ್ಲಿ ಹೋಗಿ ನಮ್ಮ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಒಬ್ಬರು ಮಾಡ್ತೀನಿ ತೋರಿಸಿದ್ದೆ. ಆ ಥರದ್ದು ಕ್ವಾಲಿಟಿದು ಅಥವಾ ವರ್ಮಿ ಕಾಂಪೋಸ್ಟು, ಈ ಥರದ್ದು ಒಂದಷ್ಟು ಸಾವಯವ ಮೂಲದ ಹರಳುಗಳು, ಸೀವೀಡ್ ಎಕ್ಸ್ಟ್ರಾಕ್ಟು, ಹ್ಯೂಮಿಕ್ ಆ್ಯಸಿಡ್ಡು, ಅಮೈನೋ ಆಸಿಡ್ ಹರಳು ರೂಪದಲ್ಲಿ ಸಿಗ್ತವೆ. ಅದ್ರ ಜೊತೆಲೆ ಟ್ರೈಕೋಡರ್ಮಾ, ಸೂಡೋಮೋನಾಸು, AMC ಹರಳು ರೂಪದಲ್ಲೂ ಪೌಡ್ರ್ ರೂಪದಲ್ಲಿ ಸಿಗ್ತದೆ. ಹಾಗೆಯೇ ವ್ಯಾಮ್ ಹರಳುಗಳು ಸಿಗ್ತದೆ. ಇವುಗಳನ್ನೆಲ್ಲ ಭೂಮಿಗೆ, ಬೆಡ್ಗೆ ಒಂದು 10-12 ದಿವಸ ಮುಂಚೆನೇ ಸೇರಿಸಬೇಕು. ಹಾಗೂ ನೀರು ಕೊಡ್ತಾ ಇರಬೇಕು, ತೇವಾಂಶ ಮೇಂಟೈನ್ ಮಾಡಬೇಕು. ನಂತರದಲ್ಲಿ ಸಸಿ ನಾಟಿ ಮಾಡ್ಕೋಬೇಕಾಗ್ತದೆ. ಹಾಗೆಯೇ ಇನ್ನೊಂದಷ್ಟು ವೈರಸ್ ಮ್ಯಾನೇಜ್ಮೆಂಟ್ಗೆ ಕಳೆದ ಹಲವಾರು ವೀಡಿಯೋಗಳು ಹೇಳಿದ್ದೆ. ಹೆಸರುಘಟ್ಟದಲ್ಲಿ IIHR ತೋಟಗಾರಿಕಾ ಮೇಳಕ್ಕೆ ಹೋದಾಗ ಒಂದು ಪ್ಲಾಟ್ ತೋರಿಸಿದ್ದೆ. ಟೊಮೊಟೊ ಪ್ಲಾಟು ಹೊರಗಡೆ ಸುತ್ತ ಬೌಂಡ್ರಿಗೆ ಮುಸ್ಕಿನ್ ಜೋಳ ಹಾಗೂ ಚೆಂಡು ಹಳದಿ ಕಲರ್ದು, ಹಾಗೂ 10-12 ಸಾಲಿಗೆ ಒಂದೊಂದು ಸಾಲು ಇದು ಹಾಕೋದು ಈ ಕೀಟಗಳ ಮ್ಯಾನೇಜ್ಮೆಂಟ್ಗೆ ಸಹಾಯ ಆಗುತ್ತೆ ಸ್ನೇಹಿತರೆ. ಆ ವಿಡಿಯೋನ ನೋಡಿ, ಭಾಳ ಜನ ಆ ವಿಡಿಯೋನ ನೋಡಿಲ್ಲ, ಅದನ್ನು ಸ್ಕ್ರೀನಲ್ಲಿ ತೋರಿಸ್ತೀನಿ ನೋಡಿ, ಆ ವಿಡಿಯೋ ನೋಡಿ. ಹಾಗೆ ಈ ಥರ ರೆಡಿ ಮಾಡ್ಕೊಂಡು ನಾಟಿ ಮಾಡಿದ್ಮೇಲೆ, ಸೊ ನಾಟಿ ನಂತರದ ಆರೈಕೆಯಾಗಿರಬೇಕು. ನಮ್ಮದು ಮೂಲ ಉದ್ದೇಶನೇ ಗಿಡಗಳಲ್ಲಿರ್ತಕ್ಕಂಥ ಸ್ಟ್ರೆಸ್ ಕಡಿಮೆ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಪ್ರಾರಂಭದ ಹಂತದಲ್ಲಿ ಸ್ಟ್ರೆಸ್ ಎಲ್ಲರೂ ಮಾಡ್ತಿರೋ ಮಿಸ್ಟೇಕ್ ಏನಂದರೆ, ಸೊ ಕಾಯಿಲೆ ಬರ್ದಂಗೆ ಇರಲಿ ಅನ್ನೋ ಹುಮ್ಮಸ್ನಲ್ಲಿ 4 ದಿನಕ್ಕೆ 5 ದಿನಕ್ಕೆ ಸ್ಪ್ರೇ ಮಾಡ್ತಕ್ಕಂಥದ್ದು ನಾನು ಗಮನಿಸಿದ್ದೀನಿ. ಸೊ ನಾನು ಈಗಾಗಲೇ ಹೇಳ್ದಂಗೆ ಪ್ರಾರಂಭ ಹಂತದಲ್ಲಿ ಕೊಡಬೇಕು ರಾಸಾಯನಿಕಗಳನ್ನು. ಬೇರೆ ರೂಪದಲ್ಲಿ ಕೊಡ್ಬೋದು, ನಾವು ಬೇರುಗಳ ಮುಖಾಂತರದಲ್ಲಿ ಕೊಡ್ಬೋದು. ಸೊ ಅದನ್ನು ನಾನೇನು ನಿಗದಿ ಮಾಡಿದ್ದೀನಿ ಈಗ ಮೊದಲ 30 ದಿನಗಳು. ಸೊ ನಾಟಿ ಮಾಡಿದ 2 ಅಥವಾ 3ನೇ ದಿನದಲ್ಲಿ ಏನು ಸಮಸ್ಯೆ ಬರ್ಬೋದು, ಗಿಡಗಳು ಕತ್ಕೊಳೆ ರೋಗದಿಂದ ಸಾಯ್ಬೋದು, ಒಳಗಡೆ ಬೇರುಗಳು ಸಾಯ್ಬೋದು, ಬೇರು ಹುಳುಗಳು ಕಡಿಬೋದು, ಅಥವಾ ರಸ ಇರೋ ಕೀಟಗಳು ದಾಳಿ ಮಾಡ್ಬೋದು. ಇವುಗಳೆಲ್ಲಕ್ಕೂ ನಾವು ಬುಡಗಳಿಗೆ ಔಷಧಿ ಹಾಕೋದ್ರ ಮುಖಾಂತರನೇ ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಅಂಥದ್ದು ಒಂದು ಔಷಧಿ ಈಗಾಗಲೇ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ, PCT 410. ಅದು ಬೇರೆ ಹೆಸರುಗಳಲ್ಲಿ ನೋಡಿ, ಇದರಲ್ಲಿ ಪಾರಿಜಾತದಲ್ಲಿ ಪೀಕ್ ಹೆಸರಿನಲ್ಲಿದೆ, ಇದು PCT 410. ಇದರಲ್ಲಿ ಪೈರಕ್ಲೋಸ್ಟ್ರೋಬಿನ್ನು, ಥೈರಾಮು, 2 ಫಂಗಿಸೈಡು, ಕ್ಲೋಥಿಯಾನಿಡಿನ್ ಅನ್ನೋ ಒಂದು ಇನ್ಸೆಕ್ಟಿಸೈಡ್ ಇರ್ತದೆ. ಇದು ಹೇಗೆ ಬಳಸೋದು? ಸೊ ನಿಮಗೆ ಮತ್ತೆ ಡೌಟ್ ಬರ್ಬೋದು, ಇದ್ಯಾಕೆ ಹೀಗೆ ಮಾಡಬೇಕು, ನಾವು ಸ್ಪ್ರೇ ಮಾಡ್ಕೊಂಡೆ ಬೆಳ್ಕೊಂಡು ಬಂದಿದ್ದೀವಲ್ಲ ಅಂತ. ಈಗ ನೋಡಿ, ಒಂದು ಉದಾಹರಣೆ, ನಮಗೂ ಕಾಯಿಲೆ ಬರ್ಬೋದು, ಆಗುಟ್ಟಿದ ಮಕ್ಳಿಗೂ ಕಾಯಿಲೆ ಬರ್ಬೋದು. ಈಗ ನಮ್ಗೆ ಇಂಜೆಕ್ಷನ್ ಕೊಡ್ತಾರೆ, ಆಗುಟ್ಟಿದ ಮಕ್ಳ ಕಾಯಿಲೆನ ಇಂಜೆಕ್ಷನ್ ಇಲ್ಲದೆ
ಡ್ರಾಪ್ಸ್ ಹಾಕೋದು ಸಿರಪ್ ಹಾಕೋದ್ರ ಮುಖಾಂತರ ಮ್ಯಾನೇಜ್ ಮಾಡ್ತಾರಲ್ಲ, ಜಸ್ಟ್ ಉದಾಹರಣೆಗೆ ಹೇಳಿದ್ದು. ಇದು 2 ಅಥವಾ 3ನೇ ದಿನ ಈ ಔಷಧಿನ ಡ್ರೆಂಚಿಂಗ್ ಮಾಡಿಕೊಂಡ್ರೆ ಇದು ಪ್ಯೂರ್ ಕೆಮಿಕಲ್ ಆಗಿರೋದ್ರಿಂದ ಕೊಳೆ ರೋಗದಿಂದ ಸಾಯೋದು ಅಥವಾ ಕೀಟಗಳಿಂದ ಆಗ ಹಾನಿನ ತಪ್ಪಿಸ್ತದೆ. ನಂತರ ನಮಗೆ ಗಿಡ ಅಭಿವೃದ್ಧಿ ಆಗಬೇಕಲ್ಲ, ಹೊಸ್ದಾಗಿ ಬೇರುಗಳು ಬೆಳವಣಿಗೆ ಆಗಬೇಕಲ್ಲ. ಸೊ ಅದಕ್ಕೆ ಒಂದು ಸಾವಯವ ರೂಪದಲ್ಲಿ ನೋಡಿ, ಒಂದು ನಾನು ಈಗಾಗಲೇ ವಿಡಿಯೋ ಮಾಡಿ ಹೇಳಿದ್ದೀನಿ ಪೊಟ್ಯಾಷಿಯಂ ಹ್ಯೂಮೇಟ್ ಹೇಗೆ ತಯಾರಿಸಲಾಗುತ್ತೆ ಅನ್ನೋದು. ಆ ಪೊಟ್ಯಾಷಿಯಂ ಹ್ಯೂಮೇಟ್ಗೆ ಜೊತೆಗೆ ಒಂದು ಜೈವಿಕ ಗೊಬ್ಬರ ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡೋದು ವ್ಯಾಮ್ ಅಂತಕ್ಕಂಥದ್ದು. ಇಲ್ಲಿ 2 ಬ್ರ್ಯಾಂಡ್ ತೋರಿಸ್ತೀನಿ ನಾನು. ನಿಮ್ಮ ಭಾಗದಲ್ಲಿ ಯಾವ್ದು ಸಿಗುತ್ತೋ ಅದು ಬಳಸ್ಬೋದು. ಇದು ಒಂದು ಶೈನ್ 98 ಅಂತ ಇದೆ ನೋಡಿ, ಒಂದು ಇನ್ನೊಂದು ಕಂಪ್ನಿನಲ್ಲಿ ಸಿಗ್ಮಾ ಅಂತ ಇದೆ. ಇದು ಪೊಟ್ಯಾಷಿಯಂ ಹ್ಯೂಮೇಟು. ಇದ್ರ ಜೊತೆ ವ್ಯಾಮ್ ಬಯೋ ಫರ್ಟಿಲೈಸರ್ ನೋಡಿ, ಒಂದು ವ್ಯಾಮ್ ಗೋಲ್ಡ್ ಡಿ ಅಂತ ಇದೆ, ಇನ್ನೊಂದು ವ್ಯಾಮ್ ಝೀಲ್ ಅಲ್ಟ್ರಾ ಅಂತ ಇದೆ. ಯಾವುದಾದ್ರೂ ಹೆಸರು ಇರಲಿ ಪರವಾಗಿಲ್ಲ. ನೀವು ಒಂದು ಗುಣಮಟ್ಟ ಖಾತ್ರಿ ಆಗಬೇಕು ಅಂದರೆ ನಾನು ಯಾವಾಗಲೂ ಹೇಳ್ದಂಗೆ ಬಿಲ್ ಕೇಳಿ ಪಡೀರಿ, ನಿಮಗೆ ಟ್ರಸ್ಟ್ ಇರೋ ಡೀಲರ್ ಹತ್ರ ಕೊಂಡ್ಕೊಳ್ಳಿ. ಇವೆರಡನ್ನೂ ಕಾಂಬಿನೇಷನ್ ಮಾಡಿಕೊಂಡು ಅಗೇನ್ ಕಾನ್ಸಂಟ್ರೇಷನ್ ಇಟ್ ಡಿಪೆಂಡ್ಸ್ ಆನ್ ದಿ ಕಂಪ್ನಿ ಫಾರ್ಮುಲೇಷನ್ನು. ಒಂದು ಬುಡಕ್ಕೆ 50 ml ನೀವಿದು 6ನೇ ದಿನದಲ್ಲಿ ಕೊಡ್ಬೋದು, 1 ದಿವಸ ಹೆಚ್ಚು ಕಡಿಮೆ. ಇದು ಕಂಪ್ಲೀಟಾಗಿ ಬೇರುಗಳ ಬೆಳವಣಿಗೆಗೆ. ನಂತರ ಏನು ಮಾಡಬೇಕು, 6ನೇ ದಿನ ಇದಾಯಿತು ಅಂದರೆ 9ನೇ ದಿನ ನಾವು ಬೆಡ್ಗೆ ಯಾವುದೇ ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ, ಅಗತ್ಯ ಇಲ್ಲ, ಈಗ ಕೊಡಬೇಕಲ್ವಾ. ಬೇರುಗಳ ಬೆಳವಣಿಗೆಗೆ ಪ್ರಾರಂಭದಲ್ಲಿ ರಂಜಕದ ಅಂಶ ಜಾಸ್ತಿ ಬೇಕಾಗ್ತದೆ. 1261-0 ಅಥವಾ 1144-11 ಯಾವುದು ಲಭ್ಯ ಇರುತ್ತೋ ಅದು. ಫಾಸ್ಫರಸ್ ಜಾಸ್ತಿ ಇರಬೇಕು, ರಂಜಕದ ಅಂಶ. ಸೊ ಅದು ಪ್ರಾರಂಭದ ಹಂತದಲ್ಲಿ ಈಗ 9ನೇ ದಿನದಲ್ಲಿ 1 ಎಕರೆಗೆ 5000 ಗಿಡ ಇದೆ ಅಂತ ಅನ್ನೋದಾದರೆ 2 kg ಡ್ರಿಪ್ ಮುಖಾಂತರ ಕೊಡಬೇಕು ಸ್ನೇಹಿತರೆ. ನಂತರದಲ್ಲಿ ಏನು ಮಾಡಬೇಕು, ಮತ್ತೀಗ 10 ದಿವಸ ಆಯ್ತಲ್ಲ, ಮತ್ತೆ ಸ್ಪ್ರೇ ಮಾಡಬೇಕು ಅನ್ನಿಸ್ಬೋದು. ಈಗ ನೋಡಿ, ಇದು 1 ವಾರ ಪ್ರೊಟೆಕ್ಷನ್ ಕೊಡ್ತು. ಈಗ ಮತ್ತೆ 2ನೇ ಹಂತದಲ್ಲಿ ಈಗ ಸ್ಪ್ರೇ ಮಾಡೋದ್ರ ಬದಲು ಬಿಸಿಲು ಇದೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ 2ನೇ ಬಾರಿ ನಾನು ಡ್ರೆಂಚಿಂಗಿಗೆ ಒಂದು ಔಷಧಿ ಈಗಾಗಲೇ ನಿಮಗೆ ಗೊತ್ತಿರ್ತಕ್ಕಂಥದ್ದು ಓಲಿಯಂ ಫ್ಲೆಕ್ಸಿ ಅಂತ. ಇದು ಏನು ನೀವು ಕೊರಾಜಿನ್ ಅಂತ ಕರೀತೀರಿ, CTPR ಕ್ಲೋರನೆಂಟ್ರಿನ್ಪ್ರೋಲ್ ಪ್ಲಸ್ ಥಯಾಮೆಥಾಕ್ಸಮ್ ಆಕ್ಟ್ರಾ ಕಾಂಬಿನೇಷನಲ್ಲಿ ಇರ್ತಕ್ಕಂಥದ್ದು. ಈಗ ಬೇರೆ ಇನ್ನೊಂದು ಕಂಪ್ನಿನಲ್ಲೂ ಬೇರೆ ಹೆಸರಿನಲ್ಲೂ ಬಂದಿದೆ, ನ್ಯಾಟ್ವಾಲ್ ಅಂತ, ನ್ಯಾಟ್ಕೋ ಕಂಪ್ನಿದು ಬಂದಿದೆ. ಇದು ಎಕರೆಗೆ 200 ಮಿಲಿ. ಈ ಬಾರಿ ನೀವು ಕೈಯಲ್ಲಿ ಡ್ರೆಂಚಿಂಗ್ ಆದರೂ ಮಾಡ್ಬೋದು. 50 ml ಒಂದು ಗಿಡಕ್ಕೆ ಬೇಕಾಗೋದು 5000 ಅಂದರೆ 250 ಲೀಟ್ರಿಗೆ 200 ml ಮಿಕ್ಸ್ ಮಾಡ್ಕೊಂಡು ಅಥವಾ ಡ್ರಿಪ್ ಮುಖಾಂತರ ಆದರೂ ಕೊಡ್ಬೋದು. ಇದು 1 ವಾರ ಕೀಟಗಳಿಂದ ಪ್ರೊಟೆಕ್ಷನ್ ಕೊಡ್ತದೆ. 11ನೇ ದಿನದಲ್ಲಿ ಇದು ಮಾಡಿದ್ರೆ ನೆಕ್ಸ್ಟ್ 18 ದಿನದವರೆಗೂ ಇದು ಪ್ರೊಟೆಕ್ಷನ್ ಕೊಡ್ತದಲ್ವಾ. ಮತ್ತು 14ನೇ ದಿನಕ್ಕೆ 2ನೇ ವಾಟರ್ ಸಾಲ್ಯುಬಲ್ ಯಾವ್ದು ಕೊಡಬೇಕಾಗ್ತದೆ ಅಂದರೆ ಫಾಸ್ಫರಸ್ ರಿಚ್ ಇರ್ತಕ್ಕಂಥದ್ದು 13-40-13. ಇದು 5000 ಗಿಡದ ಎಕರೆಗೆ ಅಂದರೆ 2 kg ಕೊಡ್ತಕ್ಕಂಥದ್ದು. ನಂತರದಲ್ಲಿ 16ನೇ ದಿನದಲ್ಲಿ ಮತ್ತೆ ಒಂದು ಬಯೋಸ್ಟಿಮ್ಯುಲೆಂಟು, ನಿಮಗೆಲ್ಲರಿಗೂ ಭಾಳ ಜನಕ್ಕೆ ಕರ್ನಾಟಕದಲ್ಲಿ ಚಿರಪರಿಚಿತ ಆಗಿರ್ತಕ್ಕಂಥದ್ದು ಒಂದು ವರ್ಮಿ ಹ್ಯೂಮ್. ಇದನ್ನು ಡ್ರಿಪ್ ಮುಖಾಂತರ ಕೊಡ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಇದು 16ನೇ ದಿನ ಕೊಟ್ಟಾದಮೇಲೆ ಈಗ ಮತ್ತೆ ನಿಮಗೆಲ್ಲರಿಗೂ ಬಹಳ ಅರ್ಜೆಂಟ್ ಸ್ಪ್ರೇ ಮಾಡಲಿಕ್ಕೆ ಅಲ್ವಾ. ಈಗ ಫಸ್ಟ್ 2 ಔಷಧಿಗಳನ್ನ ನಾವು ಬುಡಗಳ ಮುಖಾಂತರ ಕೊಟ್ಟಿದ್ದೀವಿ. ಈಗ ಮೊದಲನೇ ಸ್ಪ್ರೇ ನೀವು 17ನೇ ದಿನ ಮಾಡ್ಬೋದು. ಸ್ಟ್ರೈಟ್ ಅವೇ ಇಲ್ಲಿ ರಂಗೋಲಿ ಹುಳುಗಳು ಬರೋ ಸಾಧ್ಯತೆ ಇರ್ತದೆ, ಥ್ರಿಪ್ಸ್ ಬರೋ ಸಾಧ್ಯತೆ ಇರ್ತದೆ. ಡೆಲಿಗೇಟ್ ಅನ್ನೋ ಔಷಧಿ 1 ಲೀಟ್ರಿಗೆ 1 ಮಿಲಿ. ಇದ್ರ ಜೊತೆಯಲ್ಲಿ ಒಂದು ಚಿಲೇಟೆಡ್ ಎಲ್ ಫಾರಮಲ್ಲಿರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಇದು 1 ಗ್ರಾಮು, ಇದು 1 ಮಿಲಿ. ಇದು 17ನೇ ದಿನದ್ದು ಮೊದಲನೇ ಸ್ಪ್ರೇ ಈ ವರ್ಷ ಬೇಸಿಗೆ ಹಂಗಾಮಿನಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ. ಆನಂತರ ಮತ್ತೆ 19ನೇ ದಿನ ವಾಟರ್ ಸಾಲ್ಯುಬಲ್ 3ನೇ ಗ್ರೇಡ್ ಯಾವುದಂದರೆ NPK 3 ಸಮ ಇರ್ತಕ್ಕಂಥದ್ದು 19 ಅಥವಾ 20-20-20 ಅಥವಾ 19-19-90. ಇದು 2ರಿಂದ 3 kg ನಿಮ್ಮ ಮಣ್ಣಿನ ಫಲವತ್ತಿನ ಆಧಾರದ ಮೇಲೆ ನಿಗದಿ ಮಾಡ್ಕೊಳ್ತಕ್ಕಂಥದ್ದು. ಇದು 2 kg ಕೊಡ್ತಕ್ಕಂಥದ್ದು. ನಂತರ 23ನೇ ದಿನ ಮತ್ತೊಂದು ಈ ಗಿಡಗಳ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ, ಈಗ ಟೆಂಪ್ರೇಚರ್ ಜಾಸ್ತಿ ಇರ್ತದೆ, ಕೀಟಗಳ ಬಾಧೆ ಜಾಸ್ತಿ ಇರ್ತದೆ, ಸ್ಟ್ರೆಸ್ ಉಂಟಾಗಿರ್ತದೆ. ಒಂದು ನ್ಯಾಚುರಲ್ ಪ್ರಾಡಕ್ಟ್ ಇರ್ತಕ್ಕಂಥದ್ದು ಸೀವೀಡ್ ಎಕ್ಸ್ಟ್ರಾಕ್ಟ್. ಇದ್ರ ಬಗ್ಗೆ ನನ್ನ ಚಾನಲಲ್ಲಿ ಡೀಟೇಲ್ಡ್ ವೀಡಿಯೋಗಳಿದೆ. ಯಾವುದಾದ್ರೂ ಕಂಪ್ನಿ ಆಗಿರಲಿ. ಈಗ ನಾನು ಇಲ್ಲಿ 3 ಕಂಪ್ನಿ ತೋರಿಸ್ತೀನಿ ನೋಡಿ. ಇದು ಗಾಡ್ರೇಜ್ದು ಝೈಮ್ ಗೋಲ್ಡ್ ಅಂತ ಇದೆ. ಇದು ಯಾವುದು ಸೀವೀಡ್ ನೋಡಿ, ಸರ್ಗಾಸಮ್ ಟೆನೆರಿಮಮ್ 10% ಲಿಕ್ವಿಡ್ ಇರ್ತಕ್ಕಂಥದ್ದು ಒಂದು. ಸೊ ಇನ್ನೊಂದಿದೆ ನೋಡಿ ಇಲ್ಲಿ ಗ್ರೀನ್ ಬಯೋಟೆಕ್ದು ಅಜೋಫಿಲಮ್ ನೋಡೋಸಮ್ 15% ಇರ್ತಕ್ಕಂಥದ್ದು. ಹಾಗೆ ಇನ್ನೂ ಒಂದು ಕಂಪ್ನಿ ಫಾರ್ಚೂನ್ ಅಗ್ರಿಟೆಕ್ದು ಸಿ ರಿಚ್ ಇದೆ. ಹಾಗೆ ತುಂಬ ಕಂಪ್ನಿಗಳಲ್ಲಿದೆ. ಇದೆಲ್ಲ ಯಾವುದಾದ್ರೂ ಆಗಲಿ ಒಂದು ಉತ್ತಮ ಗುಣಮಟ್ಟದ್ದು ಬಳಸ್ತಕ್ಕಂಥದ್ದು. ಇದು 23ನೇ ದಿನ. 23ನೇ ದಿನ ಈಗ 16ನೇ ತಾರೀಕು ಡೆಲಿಗೇಟ್ ಮಾಡಿದ್ವಿ. ಅದಾದ 1 ವಾರಕ್ಕೆ 23ನೇ ದಿನಕ್ಕೆ 2ನೇ ಸ್ಪ್ರೇ ಮಾಡಬೇಕಲ್ವಾ. ಈಗ ಪ್ರಾರಂಭದ ಹಂತದಲ್ಲಿ ಏನೇನು ಕೀಟಗಳು ಬರುತ್ತೆ ಅದಕ್ಕೆಲ್ಲ ಈಗ ಬೆನಿವಿಯಾ 23ನೇ ದಿನ 1ರಿಂದ 1.5 ml
ಈಗ ನಿಮ್ಗೆ ಇತರೆ ಕಂಪ್ನಿಗಳಲ್ಲೂ ಲಭ್ಯ ಇದೆ ನೋಡಿ. ನ್ಯಾಟ್ಕೋ ಕಂಪ್ನಿನಲ್ಲಿ ಸಯನೈಟ್ ಅಂತ ಇದೆ. ಸೊ ನಿಮಗೆ ಯಾವುದು ಲಭ್ಯ ಇದೆ ಅದನ್ನು ಬಳಸ್ಕೊಂಡು ಇದು 1 ರಿಂದ 1.5 ml ಹಾಕೊಂಡು ಸ್ಪ್ರೇ ಮಾಡ್ತಕ್ಕಂಥದ್ದು. ಇದು 23ನೇ ದಿನ. ನೆಕ್ಸ್ಟು ಮತ್ತು ವಾಟರ್ ಸಾಲ್ಯುಬಲ್ 25ನೇ ದಿನ. 5 ದಿವಸಕ್ಕೊಂದು ಸರಿ ನಾನು ಪ್ಲ್ಯಾನ್ ಮಾಡಿ ಹೇಳ್ತಿರ್ತಕ್ಕಂಥದ್ದು. ಒಂದು ಬೆಳವಣಿಗೆ ವೇಗವಾಗಿ ಆಗಬೇಕು, ನಿಂತು ಹೋಗಬಾರ್ದು ಅಂದರೆ ಕ್ಯಾಲ್ಶಿಯಂ ನಿರಂತರವಾಗಿ ಪೂರೈಕೆ ಆಗ್ತಾ ಇರಬೇಕಾಗ್ತದೆ. ಈ ಹಂತದಲ್ಲಿ ಕ್ಯಾಲ್ಶಿಯಂ ನೈಟ್ರೇಟ್ CN ಗೊಬ್ಬರ ಕೊಡ್ತಕ್ಕಂಥದ್ದು. ಇದು 2 ರಿಂದ 3 kg ಕೊಡ್ಬೋದು ಈ ಹಂತದಲ್ಲಿ. ನಂತರ 3ನೇ ಬಯೋಸ್ಟಿಮ್ಯುಲೆಂಟು 29ನೇ ದಿನ. ಅಗೈನ್ ನೋಡಿ, ಹ್ಯೂಮಿಕ್ ಆ್ಯಸಿಡ್ಡು, ಫಲ್ವಿಕ್ ಆ್ಯಸಿಡ್ಡು ಬಹಳ ಜನಗಳಿಗೆ ನನ್ನ ಶಾಪಿಗೆ ಬರೋರಿಗೆ ಚಿರಪರಿಚಿತವಾದ ಹೆಸರು ಗೋಲ್ಡನ್ ಡ್ರಾಪ್, ಗ್ರೀನ್ ಬಯೋಟೆಕ್ ಕಂಪ್ನಿದು. ಇದು ಉತ್ತಮ ಫಲಿತಾಂಶ ಕೊಡ್ತಕ್ಕಂಥದ್ದು. ಇದು ಡ್ರಿಪ್ ಮುಖಾಂತರ ಎಕರೆಗೆ 1 ಲೀಟ್ರ್ ಕೊಡ್ತಕ್ಕಂಥದ್ದು. ಅಂದರೆ ಎಕರೆಗೆ 5 ರಿಂದ 5,000 ಗಿಡ ಇದ್ದರೆ 1 ಲೀಟ್ರ್ ಕೊಡ್ತಕ್ಕಂಥದ್ದು. ನಂತರ 29ನೇ ದಿನವೇ ಮತ್ತೆ 6 ದಿವಸಕ್ಕೂ ನಾನು ಸ್ಪ್ರೇ ಡಿಸೈನ್ ಮಾಡಿದ್ದೀನಿ ಥ್ರಿಪ್ಸ್ ಮ್ಯಾನೇಜ್ಮೆಂಟ್ಗೆ. 3ನೇ ಸ್ಪ್ರೇ ನೋಡಿ, ಇದು ಚಿರಪರಿಚಿತ ಆಗಿರ್ತಕ್ಕಂಥದ್ದೇ ಎಲ್ರಿಗೂ. ಪ್ಲೆಸ್ಸಿವಾ, ಹಿಂದೆ ಬೆನಿವಿಯಾ ಮಾಡಿದ್ರಲ್ಲ, ಈಗ 3ನೇ ಸ್ಪ್ರೇ ಪ್ಲೆಸ್ಸಿವಾ. ಇದರಲ್ಲಿ ಬೆನಿವಿಯಾ ಜೊತೆಗೆ ಡಯಾಫೆನ್ಥ್ಯೂರಾನ್ ಪೆಗಾಸಸ್ ಕಾಂಬಿನೇಷನ್ ಇರ್ತಕ್ಕಂಥ ಔಷಧಿ. ಇದು 1 ಲೀಟ್ರಿಗೆ 1.25 ಮಿಲಿನಂತೆ ಹಾಕ್ಕೊಂಡು ಮಾಡೋದು. ಇದ್ರ ಜೊತೆಗೆ ಎಗೇನ್ ಯಾವುದಾದ್ರೂ ಒಂದು ಚಿಲೇಟೆಡ್ ಫಾರಮಲ್ಲಿ ಇರ್ತಕ್ಕಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಕ್ಕೋಬೋದು, ಅಥವಾ ಉತ್ತಮ ಗುಣಮಟ್ಟದ ಒಂದು ಬಯೋಸ್ಟಿಮ್ಯುಲೆಂಟ್ ಹಾಕ್ಕೊಂಡು ಸ್ಪ್ರೇ ಮಾಡ್ಬೋದು ಸ್ನೇಹಿತರೆ. ಇದ್ರ ಜೊತೆಯಲ್ಲಿ ಏನಾದರೂ ಮಳೆ ಬಿದ್ದಿದ್ದರೆ, ಮಳೆ ಬೀಳೋ ಮುನ್ಸೂಚನೆ ಇದ್ದರೆ, ರೋಗಗಳಿದ್ದರೆ ಒಂದು ಫಂಗಿಸೈಡ್ ಏನಾದರೂ ಹಾಕ್ಕೋಬೋದು ನೀವು. ಅಮಿಸ್ಟಾರ್ ಟಾಪ್ ಅಥವಾ ಹಬೀಕಿ ಅಥವಾ ಯಮಕಾಜಿ ಅಥವಾ ಕವಚ್ ಫ್ಲೋ, ಈ ಥರದ್ದು ಯಾವುದಾದ್ರೂ ಒಂದು ಫಂಗಿಸೈಡು. ಖಚಿತವಾಗಿ ರೋಗ ಬರೋ ಸಾಧ್ಯತೆ ಕಡಿಮೆ ಇರೋದ್ರಿಂದ ನಾನು ಶೆಡ್ಯೂಲನ್ನು ಇನ್ಕ್ಲೂಡ್ ಮಾಡಿ ತೋರಿಸ್ತಾ ಇಲ್ಲ. ಮಳೆ ಬಿದ್ದು ರೋಗಗಳು ಬರೋ ಚಾನ್ಸಸ್ ಇದ್ದರೆ ಒಂದು ಫಂಗಿಸೈಡು ಇದ್ರ ಜೊತೆ ಆ್ಯಡ್ ಮಾಡ್ಕೋಬೋದು. ಸೊ ಇದು ಮೊದಲ 30 ನಿರ್ವಹಣೆ ಜೊತೆಗೆ ಇನ್ನೇನು ಮಾಡಬೇಕಾಗ್ತದೆ? ಗಮ್ ಶೀಟ್ಗಳನ್ನ ನೀವು ಈ ಪ್ರಾರಂಭದ ಹಂತದಲ್ಲೇ ಹಳದಿದು ಮತ್ತು ನೀಲಿದು 2 ಬಣ್ಣದ ಗಮ್ ಶೀಟ್ಗಳನ್ನು ಹಾಕ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಜೊತೆಗೆ ನೀರು ಮ್ಯಾನೇಜ್ಮೆಂಟು, ವಾಟ್ರ್ ಮ್ಯಾನೇಜ್ಮೆಂಟು ಬಹಳನೇ ಮುಖ್ಯ ಆಗ್ತದೆ. ಇವುಗಳನ್ನೆಲ್ಲ ಮಾಡ್ತಾ ಬಂದರೆ, ಗಿಡದಲ್ಲಿರ್ತಕ್ಕಂಥ ಒತ್ತಡ ನಿವಾರಣೆ ನಾವು ಸಮರ್ಪಕವಾಗಿ ಮಾಡ್ತಾ ಬಂದರೆ, ವೈರಸ್ ಇನ್ಫೆಕ್ಷನ್ ಅಂತೂ ಶತಸಿದ್ಧ ಬಂದೇ ಬರ್ತದೆ. ಬಂದಿರೋ ವೈರಸ್ಸನ್ನು ಬೆಳೆ ಹಾನಿಯಾಗದ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಬೇಕು. ಆ ನಿರ್ವಹಣಾ ಕ್ರಮಗಳು ಎಲ್ಲ ಪೂರಕವಾಗಿರಬೇಕು. ಪೋಷಕಾಂಶ ಪೂರೈಕೆ ಆಗಿರ್ಬೋದು, ನೀರಿನ ಪೂರೈಕೆ ಆಗಿರ್ಬೋದು, ಅಧಿಕ ಒತ್ತಡ ಕೊಡದಂಗೆ ಓವರ್ ಕಾಂಬಿನೇಷನ್ ಮಾಡ್ದಂಗೆ ಸ್ಪ್ರೇ ಮಾಡೋದಾಗಿರ್ಬೋದು, ಆಮೇಲೆ ನಿಯಮಿತವಾಗಿ ಬಯೋಸ್ಟಿಮ್ಯುಲೆಂಟ್ ಬಳಸೋದು. ಇವೆಲ್ಲವನ್ನು ನಾವು ಸರಿ ಮಾಡ್ಕೊತ ಬಂದರೆ ಖಂಡಿತವಾಗಲೂ ಟೊಮೊಟೊ ಬೆಳೆಯನ್ನು ಯಶಸ್ವಿಯಾಗಿ ಬೆಳಿಬೋದು. ಸೊ ಮುಂದಿನ ವಿಡಿಯೋದಲ್ಲಿ 30 ದಿನಗಳ ನಂತರದ ನಿರ್ವಹಣಾ ಕ್ರಮಗಳನ್ನು ತಿಳಿಸ್ತೀನಿ ಸ್ನೇಹಿತರೆ. ಹಾಗೆಯೇ ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಹಾಗೂ ಯಾರು ಈಗಾಗಲೇ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.